ಎಲ್ಲಿದೆ ಗಂಟ್ಲು ಹಿಡ್ಕೊಂಡು ಅಷ್ಟು ಕಪ್ಪಲ್ಲಿ ನಾವ್ಯಾರು ಬರಲ್ಲ ಚಿಕ್ಕನು ಬರಲ್ಲ ಸರಿ ಕಾರಲ್ಲೂ ಬರಲ್ಲ ಬೈಕಲ್ಲೂ ಬರಲ್ಲ ಯಾರು ಅವ್ರು 3 ಜನ ಮೇಡಮ್ ಅವ್ರು 3 ಜನ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ಬಿಟ್ಟು ಈ ಒಂದು ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಒಂದು ಲಾಗ್ ಬಂದುಬಿಟ್ಟು ಮದುವೆಗೂ ಮುಂಚಿನ ಒಂದು ಶಾಸ್ತ್ರದ್ದು, ಅಂದರೆ ಮದುವೆಗೂ ಮುಂಚಿನ ದಿನದ್ದು, ಅಂದರೆ ಅರ್ಶಿನ ಶಾಸ್ತ್ರ ಏನಿದೆ ಅರ್ಶಿನ ಶಾಸ್ತ್ರಕ್ಕೂ ಮುಂಚಿನ ದಿನ. ಇವಾಗ ಮದುವೆ ಶಾಸ್ತ್ರಗಳು ಸ್ಟಾರ್ಟ್ ಆಯಿತಾ ಇವತ್ತಿಂದ ಅಂತಂದರೆ ಖಂಡಿತ ಇಲ್ಲ. ಇದು ಬಂದುಬಿಟ್ಟು ಕಳಸ ಕೈಯಲ್ಲಿ ಕೊಡೋದು, ಅಂದರೆ ಫಸ್ಟು ಮೆಚೂರ್ ಆದ ಟೈಮಲ್ಲಿ ಕಳಸ ಕೈಯಲ್ಲಿ ಕೊಡೋದು ಅಂತ ಹೇಳಿಬಿಟ್ಟು ಒಂದು 11-12 ದಿನ ಆದಮೇಲೆ ಸೂತ್ ಕೈಯನ್ನು ಕಳ್ಕೊತೀವ. ಅದರ ನಂತರ ಒಂದು ಶುದ್ಧವಾಗಿ ನಾವು ಆ ಒಂದು ಶಾಸ್ತ್ರಗಳನ್ನೆಲ್ಲ ಕಳ್ಕೊಂಡು ಶುದ್ಧವಾಗಿ ನಾವು ಕಳಸ ಕೈಯಲ್ಲಿ ಕೊಡೋಂಥದ್ದಿರುತ್ತೆ ಸೋದರ ಮಾವ ಬಂದುಬಿಟ್ಟು. ಬಟ್ ಆ ಟೈಮಲ್ಲಿ ಮಾಡಲಿಲ್ವಂತೆ, ಯಾಕೆ ಮಾಡಿಲ್ಲ ಗೊತ್ತಿಲ್ಲ. ಹಾಗಾಗಿ ಇವಾಗ ಬಂದುಬಿಟ್ಟು ಅದನ್ನು ಕಳಸ ಕೈಯಲ್ಲಿ ಕೊಡಬೇಕು, ಇಲ್ಲಾಂದರೆ ಮದುವೆಗೆಲ್ಲ ಅದು ಅಷ್ಟು ಒಳ್ಳೆಯದಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಇವಾಗ ಕಳಸವನ್ನು ಕೈಯಲ್ಲಿ ಕೊಡಬೇಕು, ಆ ಶಾಸ್ತ್ರ ಮಾಡ್ತಾಯಿದ್ವಿ. ಅಂದರೆ ಅದಕ್ಕೂ ಮುಂಚೆ ಇವಾಗ ಅರ್ಶಿನ ಹಚ್ಚಿಬಿಟ್ಟು ಅಕ್ಷತೆ ಹಚ್ಚಿಬಿಟ್ಟು ಇವೆಲ್ಲ ಮಾಡುವಂಥದ್ದು. ಬಟ್ ನಮ್ಮ ಊರು, ನಮ್ಮ ಬಾಳನೂರು ಸೈಡ್ ಶಾಸ್ತ್ರಕ್ಕೂ ಇವರ ಶೃಂಗೇರಿ ಸೈಡ್ ಶಾಸ್ತ್ರಕ್ಕೂ ಈ ಕಡೆ ಇವರು ಕುಂದಾದ್ರಿ ಶಾಸ್ತ್ರಕ್ಕೂ ತುಂಬ ಚೇಂಜ್ ಇದೆ ನೋಡಿ. ಎಲ್ಲರೂ ಕೂಡ ಒಂದೇ ಒಂದು ಒಕ್ಕಲಿಗರೇ ಆಗಿರ್ತೀವಿ, ಗೌಡ್ರೇ ಆಗಿರ್ತೀವಿ, ಒಕ್ಕಲಿಗ ಗೌಡ್ರೆ ನಾವು ಕೂಡ. ಆದರೂ ಕೂಡ ಒಂದೊಂದು ಊರಿಗೆ ತುಂಬಾ ಶಾಸ್ತ್ರ ಚೇಂಜ್ ಇರುತ್ತೆ. ಒಂದಿಷ್ಟು 30 ಕಿಲೋಮೀಟ್ರ್ ಒಂದೊಂದನತಿಗೆ ಅಲ್ಲೇ ಶಾಸ್ತ್ರಗಳು ಚೇಂಜ್ ಆಗ್ತಾ ಹೋಗುತ್ತೆ. ಇವ್ರು ಬಂದುಬಿಟ್ಟು ನನ್ನ ಹಸ್ಬೆಂಡ್ನ ಅಮ್ಮ ಆಗಿರ್ತಾರೆ, ನಮ್ಮ ಅತ್ತೆ, ಅಂದರೆ ನನ್ನ ಮಗ ಕೂಡ ಬಂದು ಅಕ್ಷತೆ ಹಾಕಿ ಹೋದ ನೋಡ್ಬೋದು. ಹಾಗೆ ಇಲ್ಲಿ ಬಂದುಬಿಟ್ಟು ಹಲಸಿನ ಮರಕ್ಕೆ, ಅಂದರೆ ಹಾಲು ಬರೋ ಮರವಂತ ಆಗಬೇಕಂತೆ, ಆ ಮರಕ್ಕೆ ಪೂಜೆ ಮಾಡಬೇಕು ಅಂತಿರುತ್ತೆ. ಇದೆಲ್ಲವೂ ಕೂಡ ಹಲಸಿನ ಮರ ಅಂದರೆ ಅಥವಾ ಯಾವುದೋ ಒಂದು ಹಾಲು ಬರೋ ಮರಕ್ಕೆ ಹೋಗಿ ಹಾಕಿ ಪೂಜೆ ಮಾಡಬೇಕು ಅಂತ ಇರುತ್ತೆ. ಹಾಗಾಗಿ ಅಲ್ಲಿ ನಾವು ಕಳಸ ತುಂಬ್ಕೊಂಡಿರ್ತೀವೋ ಅದನ್ನೆಲ್ಲ ಕೂಡ ಬಂದುಬಿಟ್ಟು ಅಲ್ಲಿ ಪೂಜೆ ಆಗಿದ ತಕ್ಷಣ ಬಂದು ಇಲ್ಲಿ ಪೂಜೆ ಮಾಡಿಬಿಟ್ಟು ಅದರ ನಂತರ ಹೋಗಿ ಹಿಂದೆಯಿಂದನೇ ಹೋಗಿ ಸ್ನಾನ ಮಾಡಿ ರೆಡಿಯಾಗಿ ಮತ್ತೆ ಮುಂದೆ ಬಾಗಿಲಿಂದ ಬಂದು ಆಮೇಲೆ ಆರತಿ ಮಾಡುವಂಥದ್ದು ಇವೆಲ್ಲ ಇರುತ್ತೆ. ಏನೇನು ಮಾಡ್ತೀವಿ ಅನ್ನೋದನ್ನ ನಿಮಗೆ ಕ್ಲಿಯರಾಗಿ ತೋರಿಸ್ತಾ ಹೋಗ್ತೀನಿ. ಕಳಶಾಸ್ತ್ರ ಅಂದರೆ ಏನು ಅನ್ನೋದನ್ನ ನಮ್ಮ ಕಡೆ, ನಮ್ಮ ಮಲೆನಾಡು ಸೈಡಲ್ಲಿ ಏನು ಅನ್ನೋದನ್ನ ತೋರಿಸ್ತೀನಿ, ಬನ್ನಿ ನೋಡ್ಕೊಬರೋಣ. ಉದ್ದಾನದ್ದಕ್ಕೆ ಕುಂಕುಮ ಇದೆಂತ ಬಿಳುವನ್ನೇನೆ ಇದು ಬಿಳುವನ ಮತ್ತೆ ಹತ್ರ ಎಲ್ಲೂ ಮಠ ಸಾಕತ್ತಂತ ಹೇಳ ಇದಾಯ್ತು ಅಲ್ಲ, ಅಲ್ಲ ಅದೊಂಚೂರು ಕತ್ತ ಅರ್ಧ ಜಾಸ್ತಿ ಹಾಕಿ ಹಾಲಲ್ಲಿ ಹಾಕ್ಬಾರ್ದು, ಮುತ್ತಿ ಸಾಕ ಎರಡೇ ಇಟ್ಟು ಸಾಕಲ್ಲ. ಫೋನ್ ಮಾಡಿದೆ ಆರಾಮ ಅಕ್ಕ ಎತ್ತದ್ರೆ ಈಗ ನಿಮ್ಮಿಬ್ರು ಪಂಚಾಯತ್ ಒಬ್ಬಂದು ಸಾಕಲ್ಲ, ಈಗ ಅವನು ಬರೋದೇನು ಬೇಡ, ನೀ ಬಂದು ಸಾಕಲ್ಲ. ಮದುವೆ ಮನೆಗೆ ಎಲ್ಲರೂ ನನ್ನ ವಾದ ಏನಂದ್ರೆ ಅಲ್ಲ ವೆಂಕಟ ಹಾಲ್ಗಿಲೆಲ್ಲ ಬಿಟ್ಟು ಎಲ್ಲ ರೆಡಿ ಮಾಡಿ ಅವಣ मैं ಎಲೆಕ್ಷನ್ ನಿಲ್ತು ಜಾರಿ ಬೆಳಿಗ್ಗೆ ಬಂದು ಹೋಗಲ್ಲ ಅಲ್ಲ ಅಂತ ನೀರಿಲ್ಲ ಅಣ್ಣ ಕಮ್ಮ ಸರ್ತ ಮಾಡಿ ರಾಟ್ ಕಡೆ ಹೊರಗೆ ಬರಬೇಡಿ ಬುಡ ಒಳಗೆ ಬರು ಬುಡ ಅಂತ ಸಾರ ಇನ್ನಿಟ್ಲ ಬರು ರಾಟ್ ಈಗ ಸರಿಯಾತು ಸಾರ ಅವರು ಹಾಕಿ
ಇಲ್ಲ ಓಯ್ ಸರಿ ಇರ್ಬೇಕಲ್ಲ ಆಮೇಲೆ ಹಚ್ಚಿರಿ ಒಡೆಯಕ್ಕೆ ಹೇಳಿದ್ರಾ? ಒಡೆಯೋದೇ ಅಲ್ಲ ಅದು? ಕತ್ತಿ ಇಲ್ಲೇ ಇಲ್ಲ ಇದಾವೆ. ಇಲ್ಲಿಂದ ಪರ್ಫೆಕ್ಟ್ ಇದೆ ಕಡೆ. ರಾಣಿ ಸರ್ಬೇಕು ಆರ್ತಿ ಇದು ಅಲ್ಲಿಗೆ ಹೋಗುದು ಹೊರಗೆ ಬಟ್ಟೆ ಇದು ಹಿಡಿತ ಇದನ್ನ ಬೇರೆ ಇದನ್ನೆಲ್ಲ ಬಿಚ್ಚೆ. ಹಾಗೆ ಕಳಶಶಾಸ್ತ್ರ ಎಲ್ಲ ಮುಗಿಸ್ಬಿಟ್ಟು ಮಧ್ಯಾಹ್ನ ಊಟ ಮಾಡಿಬಿಟ್ಟು ಹಾಗೆ ಮಧ್ಯಾಹ್ನದ ಮೇಲೆ ಒಂದು ಸ್ವಲ್ಪ ಅದು ಇದು ಎಲ್ಲ ರೆಡಿ ಮಾಡ್ಕೊಳ್ಲಿಕ್ಕಿತ್ತು. ನೆಕ್ಸ್ಟ್ ಡೇ ಅರ್ಶಿನ ಶಾಸ್ತ್ರ ಎಲ್ಲ ಇರೋದ್ರಿಂದ ಹಾಗಾಗಿ ಅದಕ್ಕೋಸ್ಕರ ಎಲ್ಲ ರೆಡಿ ಮಾಡಿಕೊಂಡು ಹಾಗೆ ನನಗೆ ಮೆಹಂದಿ ಹಾಕ್ಸ್ಕೊಳ್ಲಿಕ್ಕೆ ಹೋಗ್ಲಿಕ್ಕಿತ್ತು ಪಾರ್ಲರ್ಗೆ. ಇಲ್ಲೇ ತುಂಬಾ ಲೇಟ್ ಆಯಿತು. ಇಲ್ಲೆಲ್ಲ ಚಪ್ರ ಹಾಕೋದು ಅದು ಇದು ಎಲ್ಲ ಕೆಲಸಗಳು ಇದ್ದಿದ್ದರಿಂದ ತುಂಬಾ ಲೇಟ್ ಆಯ್ತು ಅಂತಲೇ ಅನ್ಬೋದು. ಯಾಕಂದರೆ ಎಲ್ಲನೂ ರೆಡಿ ಮಾಡಿಟ್ಟು ಹೋಗಬೇಕಿತ್ತು ಅಂತ. ಹಾಗಾಗಿ ಇಲ್ಲೇ ಅವಳಿಗೂ ಕೂಡ ಮೆಹಂದಿ ಹಾಕಲಿಕ್ಕೆ ಬರಲಿಕ್ಕೆ ಹಿಡಿದು ಅವ್ರ ಹತ್ರನೇ ನಾನು ಹಾಕ್ಸ್ಕೊಬಿಡ್ತೀನಿ ಅಷ್ಟೊತ್ತಿಗೆ ಅಂತ ಹೇಳಿಬಿಟ್ಟು ನಾನು ಮೆಹಂದಿ ಹಾಕ್ಸ್ಕೊಂಡೆ ಇಲ್ಲೇ. ತುಂಬ ಚೆನ್ನಾಗಿ ಹಾಕಿದರು. ಹಾಗೆ ತುಂಬ ಕಡಿಮೆ ಪ್ರೈಸ್ ಆಯಿತು ನನಗೆ. ಯಾಕಂದರೆ ಪಾರ್ಲರಲ್ಲಿ ಆದರೆ ತುಂಬ ಕಾಸ್ಟ್ಲಿ ಆಗ್ತಿತ್ತು. ಬಟ್ ಇವರು ನನಗೆ 500 ರುಪೀಸ್ ಅಷ್ಟೇ ತೊಗೊಂಡ್ರು. ಎರಡೂ ಕೈಗೂ ಎರಡೂ ಸೈಡಲ್ಲಿ ಕೂಡ ಹಾಕಿದ್ಕು ಅಷ್ಟು ಸೇರಿಬಿಟ್ಟು 500 ಅಷ್ಟೇ ತೊಗೊಂಡ್ರು. ತುಂಬ ಚೆನ್ನಾಗಿ ಮೆಹಂದಿ ಹಾಕಿದರು. ಹಾಗಾಗಿ ಇಲ್ಲೇ ಮೆಹಂದಿ ಹಾಕ್ಸ್ಕೊಂಡು ಹೊರಟ್ವಿ. ಹಾಗೆ ಈ ಒಂದು ಲಾಗು ತುಂಬಾ ಚಿಕ್ಕ ಲಾಗ್ ಆಗಿರುತ್ತೆ. ಯಾಕಂದರೆ ಕಳಶಶಾಸ್ತ್ರದ ಮಾತ್ರ ಹಾಕಿರ್ತೀನಿ. ತುಂಬ ಚಿಕ್ಕ ಲಾಗ್ ಆಗಿರುತ್ತೆ. ಈ ಒಂದು ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಹಾಗೆ ನೆಕ್ಸ್ಟ್ ಲಾಗು ಅರಿಶಿನ ಶಾಸ್ತ್ರದ ಬರುತ್ತೆ. ತುಂಬ ಬೇಗನೆ ನಾನು ಎಲ್ಲವನ್ನೂ ಕೂಡ ಪಟ ಅಂತ ವ್ಲಾಗ್ ಹಾಕ್ತಾ ಹೋಗ್ಬಿಡ್ತೀನಿ. ನಾನು ಇನ್ನು ಹೆಚ್ಚಿಗೆ ಏನು ಎಳಿತಾ ಹೋಗೋದಿಲ್ಲ. ತುಂಬ ಬೇಗ ಡೈಲಿ ಹಾಕಿಬಿಟ್ಟು ನಿಮಗೆ ನಾಳೆ ಕೂಡ ಈಗ ಇವತ್ತು ನಾನು ಈ ಒಂದು ಲಾಗ್ ಹಾಕಿದರೆ ನಾಳೆ ನಿಮಗೆ ನೆಕ್ಸ್ಟ್ ಡೇನೇ ನಿಮಗೆ ಅರಿಶಿನ ಶಾಸ್ತ್ರದ ಬರುತ್ತೆ. ಅರಿಶಿನ ಶಾಸ್ತ್ರದ್ದು ಲಾಗ್ ಅಂತೂ ತುಂಬಾ ಚೆನ್ನಾಗಿದೆ, ಮಿಸ್ ಮಾಡ್ಕೊಬೇಡಿ. ಹಾಗೆ ನನ್ನ ವ್ಲಾಗನ್ನು ನೀವು ಇದೇ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಹೋಗ್ಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ. ಹಾಗೆ ರೆಗ್ಯುಲರ್ ವ್ಯೂವರ್ಸ್ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ. ಹಾಗೆ ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಕ್ಕೋಣ. ಥ್ಯಾಂಕ್ ಯು. ಎಲ್ಲಿದೆ ಗಂಟ್ಲು ಹಿಡ್ಕೊಂಡು ಅಷ್ಟು ಕೊಪ್ಪಲ್ಲಿ ನಾವ್ಯಾರು ಬರಲ್ಲ ಸರಿ, ಕಾರಲ್ಲೂ ಬರಲ್ಲ, ಬೈಕಲ್ಲೂ ಬರಲ್ಲ, ಯಾರು ಬರಲ್ಲ. ಅವ್ರು 3 ಜನ ಮಾಡ ಅವ್ರು 3 ಜನ ಮಳೆ ಇಲ್ಲ